ನಮ್ಮ ಬದುಕನ್ನು, ಭಾವನೆಗಳನ್ನು ಕಲುಷಿತಗೊಳಿಸಿಕೊಂಡಿರುವುದಲ್ಲದೆ ಭೂಮಿಯ ತುಂಬೆಲ್ಲ ಕರಗದ ಕಸದ ಗುಡ್ಡ ಬೆಟ್ಟಗಳನ್ನು ನಿರ್ಮಿಸಿದ್ದೇವೆ. ಹಸಿರು ವಸನವನ್ನು ಕಿತ್ತು ಕಿತ್ತು ಹರಿದು ಚಿಂದಿ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪೀಳಿಗೆಯ ಮುತ್ತು ಮುಖಗಳನ್ನು ಕಲ್ಪಿಸಿಕೊಂಡಾದರೂ ನಾವು ಪರಿಸರದ ಕಾಳಜಿ ಮಾಡಬೇಕಾಗಿದೆ. ಇಂತಹ ಪ್ರಯತ್ನದಲ್ಲಿ ತಿಮ್ಮಕ್ಕ ದಂಪತಿಗಳು ಮಾದರಿಯಾಗಿ ನಿಲ್ಲುತ್ತಾರೆ. ಸಾಲು ಮರದ ತಿಮ್ಮಕ್ಕ ಎಂದರೆ ಪರಿಚಯವಿಲ್ಲದವರು ತುಂಬಾ ವಿರಳ. ಸಾಲು ಮರ ಎಂದ ಕೂಡಲೇ ತಿಮ್ಮಕ್ಕ ಎಂದು ನೆನಪಾಗುವುದು ಸಾಮಾನ್ಯ. ಆದರೆ ಸಾಲು ಮರದ ಜೊತೆಗೆ ತಿಮ್ಮಕ್ಕ ದಂಪತಿಗಳು ಎಂದು ನೆನಪಿಸಿಕೊಳ್ಳುವುದು ಒಂದು ವಿಶೇಷ. ಹಲವು ವಿವರಗಳಿಂದ ಸಾಲು ಮರದ ತಿಮ್ಮಕ್ಕನವರು 107 ವಸಂತಗಳನ್ನು ದಾಟಿದ್ದು, ಅವರು ಹುಟ್ಟಿದ ವರ್ಷ 1909 ಎಂದು ತಿಳಿದು ಬಂದಿದೆ. ಸಾಲು ಮರದ ತಿಮ್ಮಕ್ಕನವರು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಶ್ರೀಮತಿ ವಿಜಯಮ್ಮ ಮತ್ತು ಶ್ರೀ ಚಿಕ್ಕರಂಗಯ್ಯ ದಂಪತಿಗಳ ಸುಪುತ್ರಿಯಾಗಿ ಜನಿಸಿದರು. ಬಾಲ್ಯದಲ್ಲಿಯೇ ವಿದ್ಯಾಭ್ಯಾಸದ ಕನಸು ಕಂಡಿದ್ದರು. ತುಂಬಾ ಬಡತನದಲ್ಲಿ ಜನಿಸಿದ್ದರಿಂದ ನಿರಕ್ಷರಿಯಾಗಿಯೇ ಉಳಿದರು. ಇವರು ತಮ್ಮ ಬಾಲ್ಯದಲ್ಲಿ ದನ ಕಾಯುವುದು, ಕುರಿ ಕಾಯುವುದು, ನಂತರ ತಮ್ಮ 10ನೇ ವಯಸ್ಸಿನಲ್ಲಿ ಕೂಲಿ ಕೆಲಸ ಮಾಡುವುದನ್ನು ಪ್ರಾರಂಭಿಸಿದರು. ಸುಮಾರು 19ನೇ ವಯಸ್ಸಿನಲ್ಲಿ ರಾಮನಗರ ಜಿಲ್ಲೆಯಲ್ಲಿದ್ದ ಹುಲಿಕಲ್ ಗ್ರಾಮದ ಶ್ರೀ ಬಿಕ್ಕಲ ಚಿಕ್ಕಯ್ಯನವರೊಂದಿಗೆ ತಿಮ್ಮಕ್ಕನವರ ವಿವಾಹವಾಯಿತು. ಚಿಕ್ಕಯ್ಯನವರು ವಾರದ ಊದುವುದರಲ್ಲಿ ನಿಪುಣರಾಗಿದ್ದರು. ದಂಪತಿಗಳಿಗೆ ಮದುವೆಯಾಗಿ 20 ವರ್ಷ ಕಳೆದರೂ ಮಕ್ಕಳಾಗದೆ ತಿಮ್ಮಕ್ಕನವರಿಗೆ ತಾವು ಬಂಜೆ ಎಂಬ ಚಿಂತೆ ಶುರುವಾಗಿ ಆತ್ಮಹತ್ಯೆಗೆ ಯತ್ನಿಸಿದರು. ಹೀಗೆ ನೊಂದ ದಂಪತಿಗಳು ಚಿಂತಿಸಿ ಗಿಡಗಳಲ್ಲಿ ಮಕ್ಕಳನ್ನು ಕಾಣಲು ಪ್ರಾರಂಭಿಸಿದರು. 1948ರಿಂದ ತಮ್ಮ ಊರಾದ ಹುಲಿಕಲ್ನಿಂದ ಕುದೂರಿನವರೆಗೆ 4 ಕಿಲೋಮೀಟರ್ ಅಷ್ಟು ರಸ್ತೆಯ ಎರಡೂ ಬದಿಯಲ್ಲಿ ಆಲದ ಸಸಿಗಳನ್ನು ನೆಟ್ಟು ಮಕ್ಕಳಂತೆ ಲಾಲನೆ ಪಾಲನೆ ಮಾಡಿ ಬೆಳೆಸಿದರು. ಕೈ ಮುಗಿದು
ದೈವ